ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅನಿರೀಕ್ಷಿತ ಮದುವೆ ಭಾಗ 31. ಶರ್ಮಿಳಾ ಶಾಕ್ ಆಗಿ, ಏನು ರಮೇಶ್ ನೀನು ಹೇಳ್ತಾ ಇರೋದು? ಅಂತಹ ಹುಚ್ಚು ಕೆಲಸ ಏನಾದರೂ ಮಾಡಿದರೆ ಮದುವೆ ಆಗಿರಲಿ, ಅವರ ಅಣ್ಣ ನಿನಗೆ ಸಮಾಧಿ ಕಟ್ತಾನೆ ಅಂದ್ಲು ಶರ್ಮಿಳಾ. ನನಗೆ ಗೊತ್ತು ಅತ್ತೆ, ಅವಳು ಈ ಮದುವೆಯಿಂದ ತಪ್ಪಿಸ್ಕೊಳ್ಬಾರ್ದು ಅಂದರೆ ಇದೇ ಸರಿ, ನಾನು ನೋಡ್ಕೊಳ್ತೀನಿ ಅಲ್ವಾ ಅಂದನು ರಮೇಶ್. ಏನು ನೋಡ್ಕೊಳ್ಳೋದು ಮಣ್ಣು ನೀನು ಎಂಥವನು ಅಂತ ತಿಳಿದಿದ್ರು ಕೂಡ ನಿನಗೆ ಯಾಕೆ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನಿನಗೆ ತಿಳಿತಾ ಇಲ್ವಾ? ನಿನ್ನ ಹುಚ್ಚಾಟಗಳಿಂದ ಏನಾದರೂ ಗೊಂದಲ ಸೃಷ್ಟಿಸಿದರೆ ಮಾತ್ರ ನೀನು ನನ್ನೊಳಗಿನ ರಾಕ್ಷಸಿಯನ್ನು ನೋಡ್ತೀಯ ಅಂತ ಸೀರಿಯಸ್ ಆಗಿ ವಾರ್ನಿಂಗ್ ಕೊಟ್ಟಳು ಶರ್ಮಿಳಾ. ನನಗೆ ಗೊತ್ತು ಅತ್ತೆ, ನಿಮ್ಮ ಕೋರಿಕೆಗಾಗಿಯೇ ನಾನು ಇದೆಲ್ಲ ಮಾಡ್ತಾ ಇರೋದು. ಅವಳಿಗೆ ನನ್ನನ್ನು ಮದುವೆ ಆಗೋದು ಸ್ವಲ್ಪವೂ ಇಷ್ಟ ಇಲ್ಲ ಅಂತ ನಿಮ್ಗಷ್ಟೇ ಅಲ್ಲ, ನನಗೂ ಕೂಡ ಗೊತ್ತು. ಅವಳನ್ನು ನೋಡಿದರೆ ಕೊನೆ ಕ್ಷಣದಲ್ಲಾದರೂ ಸರಿ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಹಾಗೆ ಹೇಳಬಾರ್ದು ಅಂದರೆ ಈ ದಿನ ಆ ಸೂಟ್ನಲ್ಲಿ ನಮ್ಮ ಶೋಭನ ನಡೆದು ಹೋಗಬೇಕು. ಆಗ ಅವಳು ಅನಿವಾರ್ಯವಾಗಿ ಬಾಯಿ ಮುಚ್ಕೊಂಡು ನನ್ನ ಕೈಯಾರೆ ತಾಳಿ ಕಟ್ಟಿಸ್ಕೊತಾಳೆ ಅಂತ ರಮೇಶ್ ಹೇಳ್ತಾ ಇದ್ರೆ, ಶರ್ಮಿಳಾ ಹೆಣ್ಣಾದವಳು ಸ್ವಲ್ಪನಾದರೂ ಸಹ ಕರುಣೆ ದಯೆ ಇಲ್ಲದೆ, ನೀನು ಹೇಳೋದು ಸರಿಯಾಗಿಯೇ ಇದೆ ರಮೇಶ್, ಏನೂ ತೊಂದರೆ ಆಗೋದಿಲ್ಲ ತಾನೇ ಅಂದ್ಲು ಶರ್ಮಿಳಾ. ಏನೂ ಆಗಲ್ಲ, ಎಲ್ಲವನ್ನ ನಾನು ನೋಡ್ಕೊಳ್ತೀನಿ, ನೀವು ನಾನು ಕೇಳಿದ ಹಣ ರೆಡಿ ಮಾಡಿ, ನಿಮಗೆ ಬೇಕಾದ್ದು ನಡೆದು ಹೋಗುತ್ತೆ ಅಂದನು ರಮೇಶ್. ಸರಿ, ಅವಳು ಹೊರಗಡೆ ಕಾಯ್ತಾ ಇದ್ದಾಳೆ, ನೀನು ಹೋಗು, ಅಲ್ಲಿ ಏನು ನಡೀತಾ ಇದೆ ನನಗೆ ಫೋನ್ ಮಾಡಿ ಹೇಳ್ತಿರು ಅಂದ್ಲು ಶರ್ಮಿಳಾ. ಹೇಳೋದು ಯಾಕೆ, ಅಲ್ಲಿ ಏನು ನಡೀತಾ ಇದೆ ಅಂತ ವಿಡಿಯೋ ಕಾಲ್ ಮಾಡಿ ತೋರಿಸ್ಬೇಕಾ ಅಂತ ವಿಕಾರವಾಗಿ ನಕ್ಕನು ರಮೇಶ್. ಶರ್ಮಿಳಾ ಕೂಡ ನಗ್ತಾ, ನಾನು ಕೇಳ್ತಾ ಇರೋದು ನಿನ್ನ ಶೋಭನ ಬಗ್ಗೆ ಅಲ್ಲ, ನೀನು ಹೆಣ್ಮಕ್ಳನ್ನ ಹೇಗೆ ಅನುಭವಿಸ್ತೀಯ ನನಗೆ ಗೊತ್ತಿಲ್ವಾ? ಅವ್ರಿಗೆ ಸಾವೇ ಲೇಸು ಅನ್ನೋ ಹಾಗೆ ಮಾಡ್ತೀಯ, ಆದರೆ ಈಗ ಹಾಗೆ ಮಾಡಿದರೆ ಅಸಲಿಗೆ ಮೋಸವಾಗುತ್ತದೆ, ಜಾಗ್ರತೆ ಅಂದ್ಲು. ನನಗೆ ಗೊತ್ತು ಬಿಡಿ, ಅತ್ತ ಸಾಯಬಾರ್ದು ಇತ್ತ ಬದುಕಲು ಭಯ ಆಗಬೇಕು, ಹಾಗೆ ಮಾಡ್ತೀನಿ, ನನಗೆ ಅರ್ಥ ಆಯಿತು, ಬರಲಾ ಅಂತ ಹೇಳಿ ರಮೇಶ್ ಹೊರಬಂದ. ಶಿವಾನಿ ಅಂದು ಮಾಲ್ನಲ್ಲಿ ಮುಖಕ್ಕೆ ದುಪ್ಪಟ್ಟ ಕವರ್ ಹೇಗೆ ಮಾಡ್ಕೊಂಡ್ಲೋ ಹೀಗೂ ಕೂಡ ಹಾಗೆ ಮಾಡಿಕೊಂಡಂತೆಯೇ ಈ ದಿನವೂ ಕವರ್ ಮಾಡಿಕೊಂಡು ಕಾರ್ನ ಬಳಿ ರಮೇಶ್ಗಾಗಿ ಕಾಯ್ತಾ ಇದ್ಲು. ರಮೇಶ್ ಬಂದು ಶಿವಾನಿಯನ್ನು ಹಾಗೆ ನೋಡಿ ಕೋಪದಿಂದ ಕಾರ್ನಲ್ಲಿ ಕುಳಿತ. ಶಿವಾನಿ ಕೂಡ ಕುಳಿತಳು. ಅವಳು ಕುಳಿತುಕೊಳ್ತಿರೋದನ್ನಂತೆ ಕಾರು ಸ್ಟಾರ್ಟ್ ಮಾಡಿ ಗೇಟ್ ದಾಟಿ ಹೊರಬಂದ ನಂತರ ರಮೇಶ್ ಶಿವಾನಿ ಕಡೆ ನೋಡಿ ಕೋಪದಿಂದ, ಯಾಕೆ ಮುಖ ಎಲ್ಲ ಕವರ್ ಮಾಡ್ಕೊಂಡಿದೀಯಾ ಅಂತ ಕೇಳಿದನು. ಶಿವಾನಿ ಏನು ಉತ್ತರ ನೀಡದೆ ಸುಮ್ಮನೆ ಕುಳಿತಳು. ರಮೇಶ್ ಕೋಪದಿಂದ ಒಂದೆಡೆ ಕೇಳ್ತಾ ಇದ್ರೆ ಕಿವುಡಿಯಂತೆ ಏನೇ ಕೇಳಿಸ್ದೆ ಹಾಗೆ ಇದೆಯಾ, ಏನು ಈ ಮೌನ ಅಂತ ಅವಳ ತೊಡೆ ಮೇಲೆ ಕೈ ಹಾಕಿ ಗಟ್ಟಿಯಾಗಿ ಒತ್ತಿದನು. ರಮೇಶ್ ಕೈ ಹಾಕ್ತಾ ಇದ್ದಂತೆ ಶಿವಾನಿ ಕೋಪದಿಂದ ಅವನ ಕೈಯನ್ನು ಬಿಸಾಕಿದ್ಲು. ನೀನು ನಾನು ಕೇಳಿದ್ದಕ್ಕೆ ಸರಿಯಾಗಿ ಉತ್ತರ ಕೊಡದೇ ಇದ್ದರೆ ಹೀಗೇ ನಿನ್ನ ಮೈ ಮೇಲೆ ಎಲ್ಲಿ ಬೇಕು ಅಲ್ಲಿ ಕೈ ಹಾಕ್ತಾನೆ ಇರ್ತೀನಿ, ಆದಮೇಲೆ ನನಗೆ ಗೊತ್ತಿಲ್ಲ ಅಂದನು ರಮೇಶ್. ನಾನು ಹೊರಗಡೆ ಬಂದರೆ ಹೀಗೇನೆ ಇರ್ತೀನಿ ಅಂತ ಅವಳು ಗಂಭೀರವಾಗಿ ಹೇಳಿದ್ಲು. ನೀನು ಹೋಟೆಲ್ಗೆ ಹೀಗೆಯೇ ನನ್ನ ಹಿಂದೆ ಬಂದೆ ಅಂದ್ಕೋ, ಅಲ್ಲಿಯವರು ಬ್ರದರ್ ರೇಟ್ ಎಷ್ಟು ಅಂತ ಕೇಳ್ತಾರೆ, ಆಗ ನಿನ್ನ ರೇಟ್ ಹೇಳಬೇಕಾ ಅಂತ ಜೋರಾಗಿ ನಕ್ಕನು. ಶಿವಾನಿ ಕೋಪದಿಂದ ಚಪ್ಪಲಿ ಹರಿಯುತ್ತೆ ಅಂದ್ಲು. ರಮೇಶ್ ಕಾರ್ ನಿಲ್ಲಿಸಿ, ಏನಂದೆ ನೀನು ಅಂತ ಶಿವಾನಿ ಕಡೆ ನೋಡಿದನು. ನಾನು ನಿಮ್ಮನ್ನು ಏನೂ ಅಂದಿದ್ದಲ್ಲ, ನೀವು ಯಾಕೆ ಕಾರ್ ನಿಲ್ಲಿಸಿದ್ರಿ? ಹಾಗೆ ಕೇಳುವವನಿಗೆ ಚಪ್ಪಲಿ ತೋರಿಸಿ ಹರಿಯುತ್ತದೆ ಅಂತ ಉತ್ತರ ಕೊಟ್ಟೆ. ಹೇಳ್ತೀನಿ ಅಂದೆ ಅಂದ್ಲು. ನೀವು ನಡೀರಿ ಅಂದ್ಲು. ಎಷ್ಟು ಸೊಕ್ಕು ನಿಮಗೆ, ತೋರಿಸ್ತೀನಿ ಕಣೆ ಇವತ್ತು ನನ್ನ ಕೆಲಸ ಏನು ಅಂತ ತನ್ನ ಮನಸ್ಸಿನಲ್ಲಿ ಅಂದ್ಕೊಂಡು ಹೋಟೆಲ್ ಮುಂದೆ ಕಾರ್ ನಿಲ್ಲಿಸಿದನು. ಆಸ್ಪತ್ರೆಯಲ್ಲಿ ಇತ್ತ ಅಜ್ಜಿಯನ್ನು ತೋರಿಸಿ ಹೊರಗಡೆ ಬರುವಾಗ ಆರ್ಯನ್ ಹೋಗೋದು ಕಾಣಿಸಿತು ಜಾಹ್ನವಿಗೆ. ಅಮ್ಮ, ನೀವು ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಳ್ಳಿ, ನಾನು ಈಗಲೇ ಬಂದುಬಿಡ್ತೀನಿ ಅಂತ ಹೇಳಿ ಹೊರಗಡೆ ಬರುವಷ್ಟರಲ್ಲಿ ಆರ್ಯನ್ ಕಾರ್ನ ಹತ್ತಿ ಹೋಗೋದನ್ನ ನೋಡಿದ್ಲು ಜಾಹ್ನವಿ. ಇವರು ಆಸ್ಪತ್ರೆಗೆ ಯಾಕೆ ಬಂದರು, ಏನಾದರೂ ಆರೋಗ್ಯ ಸರಿ ಇಲ್ವಾ ಅಂತ ತಕ್ಷಣ ಆರ್ಯನ್ಗೆ ಕಾಲ್ ಮಾಡಿದ್ಲು ಜಾಹ್ನವಿ. ಆರ್ಯನ್ ಯಾವುದೋ ಯೋಚನೆಯಲ್ಲಿದ್ದು ಫೋನ್ ರಿಂಗ್ ಆಗ್ತಾಯಿದ್ರು ಕೂಡ ಅದನ್ನು ಗಮನಿಸಲಿಲ್ಲ. ಡ್ರೈವಿಂಗ್ನಲ್ಲಿದ್ದಾರೆ ಅಂದ್ಕೊಳ್ತಾ ತಾನೇ ಸುಮ್ಮನಾಗಿ ಫೋನ್ ತೆಗಿಲಿಲ್ಲ, ಅದಕ್ಕೋಸ್ಕರ ಅಂತ ಸುಮ್ಮನೆ ಆದಳು.
ಮನೆಗೆ ಹೋದ್ಮೇಲೆ ಮಾಡಿದರೆ ಆಯಿತು ಅಂತ ಅಜ್ಜಿನ ಕರ್ಕೊಂಡು ಮನೆಗೆ ಬಂದಳು ಜಾಹ್ನವಿ. ಹೋಟೆಲ್ನಲ್ಲಿ ನಡೆಯುವ ಮೀಟಿಂಗ್ಗೆ ವೇದಾಂತ್ ಮತ್ತು ಮನೋಜ್ ಅಟೆಂಡ್ ಆಗಿ ಮೀಟಿಂಗ್ ಮುಗಿದ ನಂತರ ಎಲ್ಲರಿಗೂ ಡಿನ್ನರ್ ಅರೇಂಜ್ ಮಾಡಿದರು. ಮನೋಜ್ ಮತ್ತು ವೇದಾಂತ್ ಊಟ ಮಾಡ್ತಾ ಇರುವಾಗ ಆರ್ಯನ್ ಫೋನ್ ಮಾಡಿದ. ವೇದಾಂತ್, ನೀನು ಮಾತನಾಡ್ತಾ ಇರು, ನಾನು ಕೈ ತೊಳ್ಕೊಂಡು ಬರ್ತೀನಿ ಅಂತ ಹೇಳಿ ಮನೋಜ್ ಹೊರಗೆ ಬಂದ. ರಮೇಶ್ ಶಿವಾನಿಯನ್ನು ಕರ್ಕೊಂಡು ರಿಸೆಪ್ಷನ್ ಹತ್ರ ಬಂದು, ನೀನು ಇಲ್ಲೇ ಕುಳಿತಿಕೋ, ನಾನು ಈಗಲೇ ಬರ್ತೀನಿ ಅಂದನು. ರೆಸ್ಟೋರೆಂಟ್ ಅಂತ ಇದೆ ಅಲ್ವಾ, ಆ ಕಡೆ ಇರಬೇಕಾದ್ರೆ ಹೋಗೋಣ ಬನ್ನಿ ಅಂದ್ಲು ಶಿವಾನಿ. ನನಗೆ ಗೊತ್ತಿದೆ ಕಣೆ, ನೀನು ಹೋಗಿ ಕೂತ್ಕೋ, ನಾನು ಬರ್ತೀನಿ ಅಂದನು ರಮೇಶ್. ಶಿವಾನಿ ಹೋಗಿ ಸುಮ್ಮನೆ ಚೇರ್ ಮೇಲೆ ಕುಳಿತು ರಮೇಶ್ ಏನು ಮಾಡ್ತಾ ಇದ್ದಾನೆ ಅಂತ ನೋಡ್ತಾ ಇದ್ಲು. ಇತ್ತ ಮನೋಜ್ ಕೈ ತೊಳೆದುಕೊಂಡು ಬರ್ತಾ ಕುರ್ಚಿಯಲ್ಲಿ ಕುಳಿತಿದ್ದ ಶಿವಾನಿಯನ್ನು ನೋಡಿದ. ಈ ಹುಡುಗಿ ಆ ಮಾಲಲ್ಲಿ ಕಂಡ ಹುಡುಗಿನೇ ಅಲ್ವಾ, ಇಲ್ಲಿ ಯಾಕೆ ಬಂದಿದ್ದಾಳೆ ಅಂತ ಅಲ್ಲೇ ನಿಂತು ನೋಡ್ತಾ, ಮಾಲ್ನಲ್ಲಿ ಕಂಡವಳು ಈಕೆ ತಾನೇ ಅಂತ ಆಲೋಚಿಸ್ತಾ ನಿಂತನು. ರಮೇಶ್ ಶಿವಾನಿ ಹತ್ರ ಬಂದು ಮಾತಾಡ್ತಾ ಇರೋದನ್ನು ನೋಡಿ, ಇವನೇ ಅಲ್ವಾ ಅಂದು ಆ ಹುಡುಗಿಯನ್ನು ಕರ್ಕೊಂಡು ಬಂದಿದ್ದು, ಹಾಗಾದರೆ ಖಂಡಿತವಾಗಿಯೂ ಮಾಲ್ನಲ್ಲಿ ನಾನು ನೋಡಿದ ಹುಡುಗಿ ಇವಳೆ. ಮತ್ತು ಈ ಹುಡುಗಿ ಒಬ್ಬರೇ ಈ ಸಮಯದಲ್ಲಿ ಇವನು ಅವಳನ್ನು ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದ್ದಾನೆ ಅಂತ ಯೋಚಿಸಿದನು. ಆರ್ಯನ್ ಫೋನ್ ಮಾತುಕತೆಯನ್ನು ಮುಗಿದ ಮೇಲೆ ಫೋನಲ್ಲಿ ಜಾಹ್ನವಿ ಮಿಸ್ ಕಾಲ್ ನೋಡಿ, ಅರೇ ಜಾಹ್ನವಿ ಕಾಲ್ ಮಾಡಿದಾಳಲ್ಲ, ನಾನು ನೋಡೇ ಇಲ್ಲ ಅಂತ ಅಂದ್ಕೊಂಡು ಅವಳಿಗೆ ಕಾಲ್ ಮಾಡಿದ. ಅಷ್ಟೊತ್ತಿಗೆ ಜಾಹ್ನವಿ ಅಜ್ಜಿ ನನ್ನ ಮನೆಯಲ್ಲಿ ಬಿಟ್ಟು ತನ್ನ ಮನೆಗೆ ತಲುಪಿದ್ಲು. ಆರ್ಯನ್ ಕಾಲ್ ಮಾಡಿದಾಗ ಅವಳು ರಿಸೀವ್ ಮಾಡಿ, ಹಲೋ ಆರ್ಯನ್ ಅವರೇ ಅಂದ್ಲು. ಹಲೋ ಜಾಹ್ನವಿ, ಕಾಲ್ ಮಾಡಿದ್ದೆ ಅನಿಸುತ್ತೆ, ನಾನು ನೋಡ್ಕೊಂಡಿಲ್ಲ ಅಂದನು. ನೀವು ಡ್ರೈವಿಂಗ್ನಲ್ಲಿ ಇದ್ದರೆ ಹೇಗೆ ನೋಡ್ತೀರಿ, ಬಿಡಿ ಪರವಾಗಿಲ್ಲ ಅಂದ್ಲು ಜಾಹ್ನವಿ. ನಾನು ಡ್ರೈವಿಂಗ್ನಲ್ಲಿದ್ದೆ ಅಂತ ನಿನಗೆ ಹೇಗೆ ಗೊತ್ತು ಜಾನು ಅಂತ ಆಶ್ಚರ್ಯದಿಂದ ಕೇಳಿದ ಆರ್ಯ. ನೀವು ಕಾರ್ನಲ್ಲಿ ಹೋಗೋದನ್ನು ನೋಡಿ ಕಾಲ್ ಮಾಡಿದೆ, ಅಂದಹಾಗೆ ನಿಮ್ಮ ಆರೋಗ್ಯ ಚೆನ್ನಾಗಿದೆ ಅಲ್ವಾ ಅಂತ ಕೇಳಿದ್ಲು. ನನ್ನ ಆರೋಗ್ಯಕ್ಕೆ ಏನಾಗಿದೆ ಜಾಹ್ನವಿ, ಐ ಆಮ್ ಗುಡ್. ಯಾಕೆ ಹಾಗೆ ಕೇಳಿದೆ, ಮತ್ತು ನೀವು ಯಾಕೆ ಆಸ್ಪತ್ರೆಗೆ ಬಂದು ಹೋಗ್ತಿದ್ರಿ ಅಂತ ಕೇಳಿದ್ಲು. ಜಾಹ್ನವಿ ಹಾಗೆ ಕೇಳ್ತಾ ಇದ್ದಂತೆಯೇ ಆರ್ಯನ್ ಸಡನ್ನಾಗಿ ಬ್ರೇಕ್ ಹಾಕಿ ಕಾರ್ ನಿಲ್ಲಿಸಿದ. ನಾನು ಆಸ್ಪತ್ರೆಗೆ ಹೋಗಿದ್ದೆ ಅಂತ ನಿನಗೆ ಹೇಗೆ ಗೊತ್ತು ಜಾನು, ನೀನು ಆಸ್ಪತ್ರೆಗೆ ಬಂದಿದ್ದೀಯಾ ಅಂತ ಆತಂಕದಿಂದ ಕೇಳಿದನು. ಹೌದು ಆರ್ಯನ್ ಅವರೇ, ನಾನು ಆಸ್ಪತ್ರೆಯಲ್ಲಿ ನೋಡಿದೆ. ಆರ್ಯನ್ ಕಂಗಾಲಾಗುತ್ತಾ, ಆಸ್ಪತ್ರೆಯಲ್ಲಿ ಎಲ್ಲಿ ನೋಡಿದೆ ಅಂತ ಕೇಳಿದನು. ಅವನು ಅಷ್ಟು ಆತಂಕದಿಂದ ಕೇಳ್ತಾ ಇರೋದನ್ನು ನೋಡಿ, ಆರ್ಯನ್ ಅವರೇ ನೀವು ಚೆನ್ನಾಗಿದ್ದೀರಿ ಅಲ್ವಾ ಅಂದ್ಲು ಜಾಹ್ನವಿ ಮತ್ತೊಂದು ಸಾರಿ. ನಾನು ಚೆನ್ನಾಗಿಯೇ ಇದ್ದೀನಿ ಜಾನು, ನಿಜ ಹೇಳು, ನೀನು ಯಾಕೆ ಆಸ್ಪತ್ರೆಗೆ ಬಂದೆ, ಆದರೂ ನನ್ನನ್ನು ನೋಡಿ ನನ್ನ ಹತ್ರ ಯಾಕೆ ಬರಲಿಲ್ಲ ಅಂದನು ಆರ್ಯನ್. ಆರ್ಯನ್ ಅವರೇ, ನಿಮ್ಮನ್ನು ನೋಡಿ ನಾನು ಬರೋ ಅಷ್ಟರಲ್ಲಿ ನೀವು ಕಾರ್ ಹತ್ತಿ ಹೊರಟು ಹೋಗೇ ಬಿಟ್ಟಿದ್ರಿ. ತಕ್ಷಣ ನೀವು ಯಾಕೆ ಆಸ್ಪತ್ರೆಗೆ ಬಂದಿದ್ರಿ ಅಂತ ತಿಳ್ಕೊಳ್ಳಲು ನಿಮಗೆ ಕಾಲ್ ಮಾಡಿದೆ. ಜಾಹ್ನವಿ ತಾನು ಆಸ್ಪತ್ರೆ ಹೊರಗೆ ನೋಡಿದೆ ಅಂತ ಹೇಳಿದ ಮೇಲೆ ಆರ್ಯನ್ ನಿಟ್ಟುಸಿರನ್ನು ಬಿಟ್ಟು, ಹೊರಗಡೆ ನೋಡಿದ್ಯಾ ಅಂದನು. ಹೌದು, ನಮ್ಮ ಪಕ್ಕದ ಮನೆಯ ಅಜ್ಜಮ್ಮನನ್ನು ಆಸ್ಪತ್ರೆಗೆ ತೋರಿಸಲು ಬಂದಿದ್ದೆ, ಆಗ ನೀವು ಕಂಡ್ರಿ. ಆದರೆ ನೀವು ಯಾಕೆ ಆಸ್ಪತ್ರೆಗೆ ಬಂದಿದ್ರಿ ಅಂತ ಇನ್ನೂ ಹೇಳಲೇ ಇಲ್ವಲ್ಲ ಆರ್ಯನ್ ಅವರೇ ಅಂತ ಕೇಳಿದ್ಲು ಜಾಹ್ನವಿ. ಆಗ ಆರ್ಯನ್, ಹೌದು ಜಾನು, ನನಗೆ ತಿಳಿದವರು ಒಬ್ಬರು ಆಸ್ಪತ್ರೆಗೆ ದಾಖಲಾಗಿದ್ದರು, ಅವರನ್ನು ನೋಡಲು ಬಂದಿದ್ದೆ ಅಂದನು. ಹೌದಾ, ಸರಿ, ಜಾಗ್ರತೆಯಾಗಿ ಹೋಗಿ ಆರ್ಯನ್ ಅವರೇ ಅಂದ್ಲು. ತುಂಬ ಜಾಗ್ರತೆಯಾಗಿ ಹೋಗ್ತೇನೆ ಅಂತ ಆರ್ಯನ್ ಹೇಳ್ತಾ ಇರುವಾಗಲೇ ಅಲ್ಲಿ ಬೆಲ್ ಸದ್ದಾಯಿತು. ಸರಿ, ಅಣ್ಣ ಬಂದಿದ್ದಾರೆ ಅನಿಸುತ್ತೆ, ಆರ್ಯನ್ ಅವರೇ ನಾನು ಫೋನ್ ಇಡ್ತೀನಿ ಅಂತ ಅವನು ಹೇಳುವ ಮಾತನ್ನು ಕೇಳಿಸ್ಕೊಳ್ದೇನೆ ಜಾಹ್ನವಿ ಫೋನ್ ಕಟ್ ಮಾಡಿದ್ಲು. ಇದೇನಿದು, ನಾನು ಹೇಳೋದನ್ನು ಕೇಳಿಸ್ಕೊಳ್ದೆ ಫೋನ್ ಕಟ್ ಮಾಡಿದ್ಲಲ್ಲ, ಮನೋಜ್ ಇನ್ನೂ ಹೋಟ್ಲ ಹತ್ರನೇ ಇದ್ನಲ್ಲ, ಇದೇನಿದು, ನಾನು ಹೇಳೋದನ್ನು ಕೇಳಿಸ್ಕೊಳ್ದೆ ಇವಳು ಫೋನ್ ಕಟ್ ಮಾಡಿದ್ಲಲ್ಲ, ಮನೋಜ್ ಇನ್ನೂ ಹೋಟ್ಲ ಹತ್ರನೇ ಇದ್ನಲ್ವಾ, ಬೆಲ್ ಹೊಡೆದವರು ಯಾರಾಗಿರ್ಬಹುದು ಅಂತ ಆರ್ಯನ್ ಯೋಚಿಸ್ತಾ ಗಾಬರಿಯಿಂದ ಕಾರನ್ನು ಜಾಹ್ನವಿಯ ಮನೆ ಕಡೆ ತಿರುಗಿಸಿದ. ಕೃಷ್ಣ ಅಂದರೆ ಶ್ರೀಜಾ ಹತ್ರ ಹೋಗಿ, ನಿಮ್ಮ ಭಾವ ಇನ್ನೂ ಬರಲಿಲ್ವಾ ಅಂತ ಕೇಳಿದನು. ಈ ದಿನ ಭಾವನಿಗೆ ಮೀಟಿಂಗ್ ಇದೆ ಕಣೋ ಕೃಷ್ಣ, ಬರಲು ತಡವಾಗುತ್ತೆ ಅಂತ ಹೇಳಿದಾಳೆ ಅಂದ್ಲು ಶ್ರೀಜಾ. ಹೌದಾ ಅನ್ನುತ್ತಾ ಶ್ರೀಜಾ ಬಟ್ಟೆಗಳನ್ನೆಲ್ಲ ಬೆಡ್ ಮೇಲೆ ಹಾಕ್ತಾ ಇರೋದು ನೋಡಿ, ಯಾಕೆ ಶ್ರೀ ಹೀಗೆ ಬಟ್ಟೆಗಳನ್ನೆಲ್ಲ ಬೆಡ್ ಮೇಲೆ ಹಾಕ್ತಾ ಇದೆಯಾ, ಕಬೋರ್ಡ್ ಕ್ಲೀನ್ ಮಾಡ್ತಿದೀಯಾ ಅಂತ ಕೇಳಿದನು. ಈ ಸಮಯದಲ್ಲಿ ಯಾರಾದರೂ ಕ್ಲೀನ್ ಮಾಡ್ತಾರಾ ಕ್ರಿಶ್,
ನೀನು ಕೇಳೋದನ್ನು ನೋಡಿದ್ರೆ ವಿಚಿತ್ರವಾಗಿರುತ್ತೆ. ಮತ್ತು ಯಾಕೆ ಬಟ್ಟೆಗಳನ್ನೆಲ್ಲ ಹೀಗೆ ಹಾಕ್ತಿದೀಯಾ? ನನಗೆ ಕೆಲಸ ಸಿಕ್ಕಿದ ವಿಷಯ ನಿನಗೆ ಗೊತ್ತು ತಾನೇ ಅಂದ್ಲು. ಗೊತ್ತು. ಅದಕ್ಕೂ ನೀನು ಬಟ್ಟೆಗಳನ್ನು ಹೀಗೆ ಹರಡಿರೋದಕ್ಕೂ ಏನು ಸಂಬಂಧ? ಅಬ್ಬಾ! ಪೂರ್ತಿಯಾಗಿ ಹೇಳೋದನ್ನು ಕೇಳಿಸ್ಕೊಳ್ದೆ ಇಲ್ವಲ್ಲ ನೀನು ಅನ್ನುತ್ತಾ ಬಟ್ಟೆಗಳನ್ನು ಸರಿಪಡಿಸ್ಕೊಳ್ತಾ ಇದ್ರೆ ಕ್ರಿಶ್ ಸುಮ್ಮನೆ ಆ ಬಟ್ಟೆಗಳನ್ನು ಮೇಲೆಯೇ ಮಲಗಿದನು. ಕ್ರಿಶ್ ಹಾಗೆ ಮಲಗ್ತಾ ಇದ್ದಂತೆ ಕೈಲಿದ್ದ ಶರ್ಟ್ನಿಂದ ಕೃಷ್ಣನಿಗೆ ಹೊಡೀತಾ, ಐರನ್ ಮಾಡಿದ ಬಟ್ಟೆಗಳನ್ನೆಲ್ಲ ಹಾಳು ಮಾಡಿದೆ ಅಲ್ವಾ ನೀನು? ಏಳು ಮೊದಲು ಅಂತ ಅವನ ಕೈ ಹಿಡಿದು ಎಬ್ಬಿಸಿದ್ಲು. ಇರು ಹೇಳ್ತೀನಿ ಅಂತ ಮೇಲೆದ್ದು ಪಕ್ಕದಲ್ಲಿ ಕುಳಿತು, ಈಗ ಹೇಳು ಅಂದನು ಕೃಷ್ಣ. ಏನಿಲ್ಲ, ನಾಳೆ ಯಾವ ಡ್ರೆಸ್ ಹಾಕ್ಕೊಳ್ಳಿ ಅಂತ ನೋಡ್ತಾ ಇದ್ದೇನೆ ಅಂದ್ಲು. ಕೃಷ್ಣ ನಗುತ್ತಾ, ನೀನೇನಾದರೂ ಫಂಕ್ಷನ್ಗೆ ಹೋಗ್ತಿದೀಯಾ ಅಥವಾ ಪಾರ್ಟಿಗೆ ಹೋಗ್ತಿದೀಯಾ? ಯಾವ ಡ್ರೆಸ್ ಹಾಕ್ಕೊಳ್ಬೇಕು ಅಂತ ತಲೆ ಕೆಡಿಸ್ಕೊಳ್ಳಲು ಅಂದೆನು. ಹೊಸದಾಗಿ ಆಫೀಸ್ಗೆ ಹೋಗ್ತಿದ್ದೀನಿ ಅಲ್ವಾ, ಯಾವುದಾದ್ರೂ ಒಳ್ಳೆಯ ಡ್ರೆಸ್ ಹಾಕ್ಕೊಳ್ಳೋಣ ಅಂತ ನೋಡ್ತಾ ಇದ್ದರೆ ನಗ್ತೀಯಲ್ಲ ಅಂತ ಕೋಪದಿಂದ ನೋಡಿದ್ಲು. ಅದಲ್ವೇ ಶ್ರೀ, ಆಫೀಸ್ಗೆ ಸರಳವಾಗಿ ಹೋಗಬೇಕು, ಹಾಗಾಗಿ ಫಾರ್ಮಲ್ ಡ್ರೆಸ್ ಹಾಕ್ಕೊಂಡು ಹೋಗು ಅಂದೆನು. ಮತ್ತು ನಾನೇನು ಸೀರೆ ಉಟ್ಕೊಂಡು ಮೈ ತುಂಬ ಒಡವೆ ಹಾಕ್ಕೊಂಡು ಹೋಗ್ತೀನಾ ಅಂದ್ಲು ಶ್ರೀ. ಅದಕ್ಕೆ ಯಾಕೆ ಕೋಪ, ಬಿಡು ಅನ್ನುತ್ತಾ ಬ್ಲೂ ಜೀನ್ಸ್ ಮತ್ತು ಅದರ ಮೇಲೆ ಪಿಂಕ್ ಕಲರ್ ಟಾಪ್ ತಗೊಂಡು ಇದು ಓಕೆ ಅಲ್ವಾ ಅಂತ ತೋರಿಸಿದ್ಲು. ಇದನ್ನು ಸೆಲೆಕ್ಟ್ ಮಾಡಲು ಇಷ್ಟೊಂದು ಗೊಂದಲ ಮಾಡಿದ್ಯಾ ನೀನು? ಇವುಗಳನ್ನೆಲ್ಲ ಹೀಗೆ ಹೊರ ಹಾಕಿದ್ದಕ್ಕೆ ಇದು ಸಿಕ್ಕಿದ್ದು ಮಹಾಪ್ರಭು, ನಾನೇ ಅಚ್ಚುಕಟ್ಟಾಗಿ ಜೋಡಿಸಿ ಇಟ್ಕೊಳ್ತೀನಿ ಬಿಡು. ಅಂದಹಾಗೆ ನೀನೇನೋ ಕೇಳಲು ಬಂದೆ ಅನಿಸುತ್ತೆ. ಏನು ಕೇಳು ಅಂದ್ಲು ಶ್ರೀಜಾ. ನಾನು ಏನೋ ಕೇಳಲು ಬಂದಿದ್ದೇನೆ ಅಂತ ನಿಂಗೆ ಹೇಗೆ ಗೊತ್ತಾಯಿತು ಶ್ರೀ? ನಾನು ನಿನ್ನ ಗೆಳತಿ ಅಲ್ವಾ, ಅಷ್ಟು ತಿಳಿಯದಿದ್ದರೆ ಹೇಗೆ? ಅಷ್ಟಕ್ಕೂ ನೀನು ಕೇಳಲು ಬಂದೆ. ಏನೂ ಇಲ್ಲ ಶ್ರೀ, ಮನೆಯಲ್ಲಿ ಸುಮ್ಮನೆ ಕುಳಿತು ಬೋರ್ ಆಗ್ತಾ ಇದೆ, ನಾನು ಕೂಡ ಕೆಲಸ ಮಾಡೋಣ ಅಂದ್ಕೊಂಡಿದ್ದೇನೆ ಅಂದನು ಕೃಷ್ಣ. ನೀನು ಕೆಲಸ ಮಾಡೋದಾ? ಕ್ರಿಶ್ ನಿಮ್ಮ ಪೋಷಕರು ಹತ್ರ ಹೋಗೋದಿಲ್ವಾ ಅಂತ ಕೇಳಿದ್ಲು. ನನಗೋಸ್ಕರ ಅವರು ಯಾವಾಗ ಅಮೇರಿಕದಿಂದ ಬರ್ತಾರೋ ಅಲ್ಲಿವರೆಗೂ ನಾನು ಅವರ ಹತ್ರ ಹೋಗೋದಿಲ್ಲ ಶ್ರೀ. ಕೃಷ್ಣ, ನೀನು ಹೀಗೆ ಮಾಡೋದು ನನಗೆ ಇಷ್ಟ ಆಗ್ತಿಲ್ಲ. ನಿನ್ನನ್ನು ಕಾಣದೆ ಅವರು ಎಷ್ಟು ಬೇಸರ ಪಡ್ತಾ ಇದ್ದಾರೋ ಏನೋ. ಒಂದು ಸಲ ಫೋನ್ ಮಾಡಿ ನಾನು ಇಂಡಿಯಾದಲ್ಲಿದ್ದೀನಿ ಅಂತ ಹೇಳಬಾರ್ದಾ? ನನಗೆ ಅವ್ರ ಮೇಲೆ ಪ್ರೀತಿ ಇದ್ದರೆ ಸಾಕಾ ಶ್ರೀ? ಅವರಿಗೆ ಇರಬೇಕು ಅಲ್ವಾ? ಇಷ್ಟು ದಿನ ಆದರೂ ಇನ್ನೂ ಬಂದಿಲ್ಲ ಅಂದರೆ ಅವರಿಗೆ ನನ್ನ ಬಗ್ಗೆ ಚಿಂತೆ ಇದ್ದಿದ್ರೆ ಅಮೇರಿಕಾಗೆ ಯಾಕೆ ಹೋಗ್ತಿದ್ರು? ಏನೋ ಕೃಷ್ಣ, ನೀನು ಹೇಳ್ತಾ ಇದ್ದರೆ ಬೇಸರ ಆಗ್ತಾಯಿದೆ, ಆದರೆ ಹೀಗೆ ಮಾಡೋದು ತಪ್ಪು ಅನ್ನಿಸ್ತಿದೆ ಕಣೋ. ನನಗೆ ಯಾವುದಾದ್ರೂ ಕೆಲಸಕ್ಕೆ ಶಿಫಾರಸು ಮಾಡ್ತೀಯಾ ಅಥವಾ ನಾನೇ ಹೊರಗಡೆ ಹುಡುಕೊಳ್ಳ ಅಂತ ಕೇಳಿದನು ಕ್ರಿಶ್. ಶ್ರೀಜಾ ತಲೆಗೆ ಸಣ್ಣದಾಗಿ ಹೊಡೆದು, ಕೋಪಕ್ಕೇನೂ ಕಡಿಮೆ ಇಲ್ಲ ನಿನಗೆ. ಸರಿ, ಬಾವ ಬಂದಮೇಲೆ ಆರಿನವರ ಕಂಪ್ನಿಯಲ್ಲಿ ಯಾವುದಾದ್ರೂ ಕೆಲಸ ಖಾಲಿ ಇದೆಯಾ ಅಂತ ಕೇಳ್ತೀನಿ ಬಿಡು ಅಂದ್ಲು. ಥ್ಯಾಂಕ್ ಯು ಶ್ರೀ, ಆರ್ಯನವರ ಹತ್ರ ಕೆಲಸ ಸಿಕ್ಕರೆ ನನಗೆ ಇನ್ನೂ ತುಂಬ ಖುಷಿಯಾಗುತ್ತೆ. ನೋಡೋಣ ಇರುತ್ತೋ ಇಲ್ವೋ. ಸರಿ ಮಲ್ಗು, ನಾಳೆ ಬೇಗ ಹೇಳಬೇಕು ಅಲ್ವಾ ಅಂದ್ಲು. ಹೌದು ಸರಿ, ಗುಡ್ ನೈಟ್ ಅಂತ ಕೃಷ್ಣ ಹೊರಬಂದನು. ಇತ್ತ ವೇದಾಂತ್ ಮನೋಜ್ನನ್ನು ಹುಡುಕ್ತಾ ಬಂದನು. ಮನೋಜ್ ರಿಸೆಪ್ಷನ್ ಹತ್ರ ಇದ್ದ ಹಾಲ್ನಲ್ಲಿ ಯಾವುದೋ ಒಂದು ದಿಕ್ಕಿಗೆ ನೋಡ್ತಾ ನಿಂತಿದ್ದ. ಅವನ ಬಳಿ ಬಂದು ಭುಜದ ಮೇಲೆ ಕೈ ಹಾಕಿ, ಏನೋ ಇಲ್ಲಿ ನಿಂತು ಏನು ನೋಡ್ತಿದೀಯಾ ಅಂತ ಕೇಳಿದನು ವೇದಾಂತ್. ಅರೆ ವೇದಾಂತ್, ಅಂದು ಮಾಲ್ನಲ್ಲಿ ಒಬ್ಬ ಹುಡುಗಿಯನ್ನು ನೋಡಿದೆ ಅಂತ ಹೇಳಿದ್ನಲ್ವಾ, ಅಲ್ಲಿ ನೋಡು ಇವಳೇ ಆ ಹುಡುಗಿ ಕಣೋ ಅಂತ ಶಿವಾನಿಯನ್ನು ತೋರಿಸಿದನು ಮನೋಜ್. ವೇದಾಂತ್ ಅತ್ತ ನೋಡಿ, ಯಾರು ಆ ಮುಖಕ್ಕೆ ಸ್ಕ್ರಾಫ್ ಕಟ್ಕೊಂಡಿದ್ದಾಳಲ್ವಾ ಅವಳ ಅಂತ ಕೇಳಿದನು. ಹಾಂ ಹೌದು, ಅಂದು ಕೂಡ ಹೀಗೇ ಕಟ್ಕೊಂಡಿದ್ಲು. ಯಾಕೆ ಮುಖ ಕಾಣಿಸಿದ ಹಾಗೆ ಅವನ ಜೊತೆ ಹೊರಗಡೆ ಬಂದಿದ್ದಾಳೆ. ಬಹುಶಃ ಅವಳು ಅವನ 2ನೇ ಹೆಂಡತಿ ಇರಬಹುದು. ಯಾರಾದರೂ ನೋಡ್ತಾರೆ ಅನ್ನೋ ಭಯದಿಂದ ಮುಖ ಮುಚ್ಕೊಂಡು ಬಂದಿರಬೇಕು ಅಂದನು ವೇದಾಂತ್. ಅರೆ, ನಿನ್ನ ಬಾಯಲ್ಲಿ ಒಳ್ಳೆ ಮಾತು ಬರಲ್ವಾ? ಅವಳನ್ನು ನೋಡಿದರೆ ಮದುವೆಯಾದವಳಂತೆ ಕಾಣ್ತಾ ಇದ್ದಾಳಾ ಅಂದನು ಮನೋಜ್. ಅಬ್ಬಾ, ಮದುವೆ ಆಗಿದೆ ಅಂದ ಕೂಡಲೇ ನಿನಗೆ ಎಷ್ಟು ಕೋಪ ಬಂತು ನೋಡು ಅಂದನು ವೇದಾಂತ್. ಅವರು ಡಿನ್ನರ್ ಮಾಡಲು ಬಂದಿರಬೇಕು ಕಣೋ, ಆದರೆ ಎಲ್ಲರೂ ಹೊರಟು ಹೋಗಿದ್ದಾರೆ. ನಾವು ಹೋಗೋಣ ನಡಿ. ಡಿನ್ನರ್ ಮಾಡಲು ಬಂದಿದ್ದಾರೆ ಅಂತೀಯ ವೇದಾಂತ್? ಡಿನ್ನರ್ ಬಿಟ್ಟು ಮತ್ತೆ ಇನ್ಯಾತಕ್ಕೆ ಈ ಥರ ಬರ್ತಾರೆ ಹೇಳು? ನಿನ್ನ ಅನುಮಾನಕ್ಕೊಂದು ಮಿತಿನೇ ಇಲ್ಲ ಕಣೋ ಅಂದನು ವೇದಾಂತ್. ನನಗೆ ಯಾಕೋ ಅವನ್ನ ನೋಡಿದರೆ ಅನುಮಾನ ಆಗಿ ಕಾಣಿಸ್ತಿದೆ ಕಣೋ. ಮನೋಜ್, ಆ ಹುಡುಗಿ ಇಷ್ಟ ಇಲ್ಲದಿದ್ದರೆ ಈ ಸಮಯದಲ್ಲಿ ಅವನ ಜೊತೆ ಹೊರಗಡೆ ಹೇಗೆ ಬರ್ತಿರ್ಲಿಲ್ಲ ಅಲ್ವಾ? ಸ್ವಲ್ಪ ಯೋಚನೆ ಮಾಡೋ
ಅಂದನು ವೇದಾಂತ್. ಮನೋಜ್ ಯೋಚಿಸ್ತಾ, ನೀನು ಹೇಳೋದು ನಿಜ ಇರ್ಬೋದು ಬಿಡು. ಸರಿ ನಡಿ ಹೋಗೋಣ ಅಂತ ಹೊರಗಡೆ ಹೋಗ್ತಾ ಅವರನ್ನೇ ನೋಡ್ತಾ ಇದ್ದನು. ಆರ್ಯನ್ ಜಾಹ್ನವಿ ಫೋನ್ ತೆಗಿಲಿಲ್ಲ ಅನ್ನೋ ಆತಂಕದಲ್ಲಿ ಕಾರಿನ ವೇಗ ಹೆಚ್ಚಿಸಿ ಮತ್ತೆ ಕಾಲ್ ಮಾಡಿದನು. ಆದರೆ ಅವಳು ಫೋನ್ ಮತ್ತೆ ಎತ್ತಲಿಲ್ಲ. ಯಾರೋ ಬೆಲ್ ಹೊಡೆದ್ರು ಅಂದ್ಲಲ್ಲ, ಯಾರಾಗಿರಬಹುದು ಅಂತ ಯೋಚಿಸ್ತಾ ಡ್ರೈವ್ ಮಾಡ್ತಾ ಇದ್ದನು ಆರ್ಯ. ಜಾಹ್ನವಿ ಯಾರು ಬಾಗಿಲಂತೆ ಅಂತ ತೆರೆದ್ಲು. ಎದುರಿಗೆ ವಿಹಾನ್ ನಿಂತಿದ್ದ. ಅವನ ಅವತಾರ ನೋಡಿದರೆ ಚೆನ್ನಾಗಿ ಕುಡಿದಿದ್ದ ಹಾಗಿತ್ತು. ವಿಹಾನ್, ನೀನಾ? ಈ ಸಮಯದಲ್ಲಿ ನೀನು ಇಲ್ಲಿ ಏನು ಮಾಡ್ತಿದ್ದೀಯಾ ಅಂದ್ಲು ಜಾಹ್ನವಿ. ಏನು, ನಾನು ಬರಬಾರ್ದ ಜಾಹ್ನವಿ ಅಂತ ತೊದಲ್ತಾ ಕೇಳಿದನು ವಿಹಾನ್. ನಿನಗೆ ಇಲ್ಲಿ ಏನು ಕೆಲಸ? ಅಣ್ಣ ಕೂಡ ಮನೆಯಲ್ಲಿ ಇಲ್ಲ. ಏನಾದರೂ ಮಾತಾಡಬೇಕು ಅಂದರೆ ನಾಳೆ ಬಾ ಅಂತ ಬಾಗಿಲನ್ನ ಹಾಕಲು ಹೋದಾಗ ಅವನು ಬಾಗಿಲನ್ನು ತಳ್ಳಿ ಒಳಗಡೆ ಬಂದನು. ವಿಹಾನ್, ಏನು ಮಾಡ್ತಿದ್ದೀಯಾ ನೀನು? ಅಣ್ಣ ಇಲ್ಲ ಅಂತ ಹೇಳಿದೆ ಅಲ್ವಾ ಅಂದಳು ಜಾಹ್ನವಿ. ನಾನು ನಿಮ್ಮ ಅಣ್ಣನಿಗೋಸ್ಕರ ಇಲ್ಲಿಗೆ ಬಂದಿಲ್ಲ, ನಿನಗೋಸ್ಕರ ಬಂದಿದ್ದೀನಿ ಜಾನ್ವಿ ಅಂದನು. ನನಗೋಸ್ಕರಣ? ನನ್ನ ಹತ್ರ ನಿನಗೇನು ಕೆಲಸ ಅಂತ ಕೇಳಿದ್ಲು ಜಾನು. ನಿನ್ನ ಹತ್ರನೇ ಕೆಲಸ ಜಾನ್ವಿ. ನಾನು ಮಾಡಿದ್ದು ತಪ್ಪು. ನಿನ್ನನ್ನು ಅಂದು ಹಾಗೆ ಮದುವೆಯ ಪೀಠದ ಮೇಲೆ ಬಿಟ್ಟು ಹೋಗಬಾರ್ದಾಗಿತ್ತು. ನನ್ನನ್ನು ಕ್ಷಮಿಸ್ಬಿಡು ಜಾನ್ವಿ ಅಂದ. ಎಂದೋ ಮುಗಿದು ಹೋದ ವಿಷಯಕ್ಕೆ ಈಗ ನೀನು ಕ್ಷಮೆಯ ಕೇಳ್ತೀಯ ವಿಹಾನ್ ಅಂದ್ಲು ಜಾಹ್ನವಿ. ನಿನಗೆ ಬಹಳ ದಿನಗಳಿಂದ ಕ್ಷಮೆ ಕೇಳಬೇಕು ಅಂತ ಅಂದ್ಕೊಂಡೆ ಜಾನ್ವಿ. ಆದರೆ ನೀನು ಫೋನ್ ಮಾಡಿದರೆ ಫೋನ್ನ ಎತ್ತಲೇ ಇಲ್ಲ. ನನ್ನ ಮೇಲೆ ಕೋಪನ ಜಾನ್ವಿ ಅಂದ ವಿಹಾನ್. ಈ ಕತೆ ಮುಂದುವರಿಯೋದು. ಈ ಟೈಮ್ನಲ್ಲಿ ವಿಹಾನ್ ಕುಡಿದು ಇಲ್ಲಿ ಯಾಕೆ ಬಂದಿದ್ದಾನೆ? ಇದರಿಂದ ಜಾನುಗೇನಾದರೂ ಅಪಾಯ ಮಾಡ್ತಾನಾ? ಆರ್ಯ ಅದೇ ಸಮಯಕ್ಕೆ ಬರ್ತಾನಾ ಅಂತ ಮುಂದಿನ ಎಪಿಸೋಡಲ್ಲಿ ನೋಡಿ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಧನ್ಯವಾದಗಳು.